ಕರ್ತನ ನಮ್ಮ ಮಾತನ್ನು ಹೇಳ್ತಿದ್ವಿ. ಈ ದಿನ ಯಾರ್ಯಾರು ಕಣ್ಣೀರಲ್ಲಿದ್ದೀರೋ, ದುಃಖದಲ್ಲಿದ್ದೀರೋ, ಆಸ್ಪತ್ರೆಯಲ್ಲಿದ್ದೀರೋ, ಸಾಲದ ಭಾರದಲ್ಲಿದ್ದೀರೋ, ನಿಮಗೆಲ್ಲ ಸೇರಿನೇ ದೇವ್ರ ವಾರ್ತೆಗಳು ಹೇಳ್ತದೆ. ಏನಂತ ಹೇಳ್ತದೆ, ಕರ್ತನೇ ನಿನ್ನ ಸೇವಕನ ಹೃದಯವನ್ನು ಆನಂದಗೊಳಿಸುವಂಥ ದೇವ್ರ ವಾರ್ತೆಗಳು. ನಿನ್ನನ್ನೇ ನಿರೀಕ್ಷಿಸುತ್ತಿರುವೆನಲ್ಲ. ಯಾರನ್ನು ನಿರೀಕ್ಷಿಸಿದ್ದೇವೆ? ದೇವ್ರನ್ನೇ ನಾವು ನಿರೀಕ್ಷಿಸಿದ್ದೇವೆ, ಏಸಪ್ಪನೇ ನಿರೀಕ್ಷಿಸಿದ್ದೇವೆ. ಕರ್ತನೇ ನೀನು ಒಳ್ಳೆಯವನು, ಕ್ಷಮಿಸುವನು. ನಾವು ಎಷ್ಟೇ ಘೋರ ಪಾಪ ತಪ್ಪುಗಳನ್ನು ಮಾಡಿ ಇತರನ್ನು ನೋಯಿಸಿ ನಾವು ಮಾತಾಡಿದ್ರೂ ದೇವರು ಕ್ಷಮಿಸುವ ದೇವರಾಗಿದ್ದಾರೆ. ನಾವು ಪಾಪವನ್ನು ಕ್ಷಮಿಸಪ್ಪ ಅಂದರೆ ಕ್ಷಮಿಸುವ ದೇವರಾಗಿದ್ದಾರೆ. ನಿನಗೆ ಮೊರೆ ಇಡುವವರೆಲ್ಲರಲ್ಲಿ ಕೃಪಾಪೂರ್ಣ ಆಗಿದೆಯಲ್ಲ. ಯಾರತ್ತ ನಿರೀಕ್ಷಿಸಿ ಅದನ್ನೇ ನಾವು ನಿರೀಕ್ಷಿಸಿ ಪ್ರಾರ್ಥನೆ ಮತ್ತು ನಮ್ಮ ಮೇಲೆಲ್ಲ ಕೃಪಾಪೂರ್ಣ ಆಗಿದ್ದಾರಂತೆ. ಅದೇ ರೀತಿ ನಿಮ್ಮ ಮೇಲೆ ದೇವರು ಕೃಪಾಪೂರ್ಣನಾಗಿದ್ದಾರೆ. ಯೆಹೋವನೇ ನನ್ನ ಪ್ರಾರ್ಥನೆಗೆ ಕಿವಿಗೊಡು, ನನ್ನ ವಿಜ್ಞಾಪನೆಗಳು ಶಬ್ದವನ್ನು ಲಾಲಿಸು. ನೀನು ಸದುತ್ತರವನ್ನು ದಯಪಾಲಿಸುವೆ ಎಂದು ನಂಬಿ ನನ್ನ ಇಕ್ಕಟ್ಟಿನ ದಿನದಲ್ಲಿ ನಿನ್ನನ್ನೇ ಕರೆಯುವೆನು. ಆಮೇನ್. ಇವೆಲ್ಲ ನಿಮಗೆ ಇಕ್ಕಟ್ಟಾದ ಇಂಥ ಒಂದು ಸಮಯದಲ್ಲಿ ಆತನೇ ನೀವು ನಂಬಿದ್ದೀರಾ, ಆತನೇ ಇವೆಲ್ಲ ನೋಡಿ ಕರೀರಿ. ದೇವರು ನಿಮಗೆ ಸದುತ್ತರ ದಯಪಾಲಿಸ್ತಾರೆ. ಇಕ್ಕಟ್ಟು ವೇಳೆಯಿಂದ ನಿಮ್ಮನ್ನು ಬಿಡುಗಡೆ ಕೊಡ್ತಾರೆ, ಆಸೆಯಿಂದ ಎಡಿಸುತ್ತಾರೆ, ಸಾಲದ ಬಾಗಿಲಿಂದ ಬಿಡುಗಡೆ ಕೊಡ್ತಾರೆ, ಎಲ್ಲ ನೋವುಗಳಿಂದ ಬಿಡುಗಡೆ ಕೊಡ್ತಾರೆ, ಕೆಲಸ ಇಲ್ವಾ ಕೆಲಸ ಕೊಡ್ತಾರೆ. ನೀವು ಅದನ್ನು ನಂಬಬೇಕು. ನಮ್ಮ ಪಾಪ ತಪ್ಪುಗಳೇ ನಮ್ಮಿಂದ ದೇವರಿಂದ ದೂರ ಮಾಡ್ಕೊಂಡು ದೇವ್ರ ವಾರ್ತೆ ಹೇಳ್ತದೆ. ಒಂದೇ ಒಂದು ಮಾತು, ದೇವರು ಕ್ಷಮಾಪಣೆ ಕೇಳಿ ಮತ್ತೆ ಅದನ್ನು ನಮ್ಮ ಮೇಲೆ ಮನದುರ್ಗಿ ಕೃಪಾ ಪೂರ್ಣನಾಗಿ ನಮ್ಮನ್ನು ಕರುಣೆ ತೋರಿಸಿ ಮತ್ತೆ ನಮಗೆ ಒಳ್ಳೆಯದನ್ನು ಮಾಡ್ತಾರಂತ ದೇವ್ರ ವಾರ್ತೆ ಹೇಳ್ತದೆ. ಆತನೇ ಒಳ್ಳೆಯವನಂತ ದೇವ್ರ ವಾರ್ತೆ. ಕರ್ತನೇ ನೀನೇ ಒಳ್ಳೆಯವನು, ಕ್ಷಮಿಸುವನು. ಮನುಷ್ಯ ಯಾರು ಕ್ಷಮಿಸೋದಿಲ್ಲ, ಬಟ್ ದೇವ್ರು ನಮ್ಮನ್ನು ಕ್ಷಮಿಸುವ ದೇವರಾಗಿದ್ದಾರೆ. ಈ ವೇಳೆಯಲ್ಲಿ ನೀವು ಆತನ ಮೊರೆ ಹೋಗ್ರಿ, ಖಂಡಿತವಾಗಿ ದೇವರು ನಿಮ್ಮನ್ನು ಕ್ಷಮಿಸಿ ನಿಮ್ಮನ್ನು ಎಲ್ಲಿ ಬಿದ್ದಿದ್ದೀರೋ ಅಲ್ಲಿಂದ ದೇವರು ಎಬ್ಬಿಸಿ ಮತ್ತು ನಿಮ್ಮ ನೆಲೆಸ್ತಾರೆ. ಇದು ಕೀರ್ತನೆ 86ನೇ ಅಧ್ಯಾಯದಲ್ಲಿ 4, 5, 6ನೇ ವಾಕ್ಯಗಳನ್ನು 6, 7 ಓದಿ ನೋಡಿ. ಆಮೇಲೆ